ನಾನು ಡಿಕೆ ಸಾಹೇಬರ ಧೂಳಿಗೆ ಸಮ ಶಿಸ್ತು ಸಮಿತಿ ತೀರ್ಮಾನಿಸಿ ಉಚ್ಚಾಟಿಸಿದ್ದಾರೆ. ಡಿಕೆಶಿ ಬಗ್ಗೆ ಪಿಸುಮಾತಿನ ನಂತರ ಸಲೀಂ ಹೇಳಿಕೆ ಕೊಟ್ಟಿದ್ದಾರೆ. ನನ್ನ ಉಚ್ಚಾಟನೆಯಲ್ಲಿ ಡಿಕೆಶಿ ಪಾತ್ರ ಇಲ್ಲ. ರೆಹಮಾನ್ ಖಾನ್ ನೇತೃತ್ವದ ಸಮಿತಿಯಿಂದ ಕ್ರಮ ತೆಗೆದುಕೊಳ್ಳಲಾಗಿದೆ. ಬ್ರೇಕಿಂಗ್ ನ್ಯೂಸ್. ಈ ಮಾತನ್ನು ಯಾರು ಹೇಳಿದ್ದಾರೆ ಅಂತ ನಿಮಗೆ ಹೇಳಬೇಕಾಗಿಲ್ಲ, ನೀವು ಕೂಡ ಅನ್ಕೊಂಡಿರ್ತೀರ ಇದನ್ನು ಸಲೀಂ ಅವರೇ ಹೇಳಿರಬೇಕು ಅಂತ. ಹೌದು, ಕಾಂಗ್ರೆಸ್ನಿಂದ ಉಚ್ಚಾಟನೆಗೊಂಡಿರೋ ಸಲೀಂ ಅವರ ಹೇಳಿಕೆ ಇದು. ನಾನು ಡಿಕೆ ಸಾಹೇಬರ ಧೂಳಿಗೆ ಸಮ ಶಿಸ್ತು ಸಮಿತಿ ತೀರ್ಮಾನಿಸಿ ಉಚ್ಚಾಟಿಸಿದ್ದಾರೆ. ಡಿಕೆಶಿ ಬಗ್ಗೆ ಪಿಸುಮಾತಿನ ನಂತರ ಸಲೀಂ ಅವರ ಹೇಳಿಕೆ ಕೊಟ್ಟಿದ್ದಾರೆ. ಉಚ್ಚಾಟನೆ ಡಿಕೆ ಶಿವಕುಮಾರ್ ಅವರ ಪಾತ್ರ ಇಲ್ಲ ಅಂದರು. ರೆಹಮಾನ್ ಖಾನ್ ನೇತೃತ್ವದ ಸಮಿತಿಯಿಂದ ಈ ಕ್ರಮ ತೆಗೆದುಕೊಂಡಿದ್ದಾರೆ ಅಂತ ಉಚ್ಚಾಟನೆಗೊಂಡಿರೋ ಸಲೀಂ ಅವರ ಹೇಳಿಕೆ ಇದು. ಒಂದು ಕಮಿಟಿ ಇದೆ, ಆ ಕಮಿಟಿಯವರು ತೀರ್ಮಾನ ತಗೊಂಡಿದ್ದಾರೆ. ಡಿ ಕೆ ಸಾಹೇಬರು ಅನ್ನೋದು ಅವ್ರ ಧೂಳಿನ ಸಮಾನ. ಅದಕ್ಕೋಸ್ಕರ ನಾನು ಡಿ ಕೆ ಸಾಹೇಬ್ ಇದ್ರಾಗೆ ಏನೂ ಇರಲ್ಲ. ಡಿ ಕೆ ಸಾಹೇಬ್ರದ್ದು ಏನು ಪಾತ್ರ ಇರಲ್ಲ. ಅದಕ್ಕೊಂದು ಕಮಿಟಿ ಇದೆ, ರೆಹಮಾನ್ ಖಾನ್ ಅವರು ಅದರ ಅಧ್ಯಕ್ಷರಿದ್ದಾರೆ. ಆ ಕಮಿಟಿಗೆ ಒಂದು ವರದಿ ಹೋಗಿದೆ, ವರದಿ ಪ್ರಕಾರ ನನ್ನನ್ನು ಉಚ್ಚಾಟನೆ ಮಾಡಿದ್ದಾರೆ. ಅದು ಬಿಟ್ಟರೆ ಡಿ ಕೆ ಸಾಹೇಬ್ರದ್ದು ಪಾತ್ರ ಇದೆ ಅಂತ ನಾನೇನು ಹೇಳ್ತೇನೆ. ಅದರಲ್ಲಿ ಒಂದು ಕಮಿಟಿ ಇದೆ, ಆ ಕಮಿಟಿಯವರು ತೀರ್ಮಾನ ತಗೊಂಡಿದ್ದಾರೆ. ಡಿ ಕೆ ಸಾಹೇಬರು ಅನ್ನೋದು ಅವ್ರ ಧೂಳಿನ ಸಮಾನ. ಅದಕ್ಕೋಸ್ಕರ ನಾನು ಡಿ ಕೆ ಸಾಹೇಬ್ ಇದ್ರಾಗೆ ಏನೂ ಇರಲ್ಲ. ಡಿ ಕೆ ಸಾಹೇಬ್ರದ್ದು ಏನು ಪಾತ್ರ ಇರಲ್ಲ. ಅದಕ್ಕೊಂದು ಕಮಿಟಿ ಇದೆ, ರೆಹಮಾನ್